ಗೃಹಲಕ್ಷ್ಮಿ ಹಣ 2 ತಿಂಗಳ ಲ್ಯಾಪ್ಸ್ ಆಗ್ಬಿಟ್ಟು ಬರ್ಲೇ ಇಲ್ಲ, ಹಾರಿಸ್ಬಿಟ್ರು. ಇಲ್ಲ, ಗೃಹಲಕ್ಷ್ಮಿ ಹಣ ರಾಜ್ಯದ ಬಜೆಟ್ನಲ್ಲಿ 53,000 ಕೋಟಿಯನ್ನ ರೆವಿನ್ಯೂ ಎಕ್ಸ್ಪೆಂಡಿಚರ್ನಲ್ಲಿ ಇಟ್ಟಿದ್ದಾರೆ, ರೆವಿನ್ಯೂ ಖಾತೆನಲ್ಲಿ ಇಟ್ಟಿದ್ದಾರೆ. ರೆವಿನ್ಯೂ ಖಾತೆನಲ್ಲಿ ಹಣನ ವರ್ಗಾವಣೆ ಮಾಡಿದ್ದಾರೆ. ಅದಕ್ಕೆ ಎರಡು ತಿಂಗಳ ಹಣ, ಸುಮಾರು 5,000 ಕೋಟಿ ಹಣ, ಅದು ಗ್ರಾಹಕರಿಗೆ ಗೃಹಲಕ್ಷ್ಮಿಯವರಿಗೆ ಹೋಗಿಲ್ಲದೆ ಇರೋದಕ್ಕೆ ಕಾರಣ ಅದನ್ನ ನಾನು ವಿಮರ್ಶಾತ್ಮಕವಾಗಿ ಇನ್ನೂ ತಿಳ್ಕೊಂಡಿಲ್ಲ. ನಾನು ತಿಳಿದ್ರೆ ಇದೇ ಕಾರಣಕ್ಕೆ ದುಡ್ಡು ಹೋಗಿಲ್ಲ, ಇದು ಸರ್ಕಾರದಲ್ಲಿ ಹಣ ಇದ್ದು ಹೋಗಿಲ್ವೇ, ಹಣ ಇಲ್ಲದಲೇ ಹೋಗಿಲ್ವೇ, ಅಧಿಕಾರಿಗಳ ಕೆಲವೊಂದು ನಡೆಯಿಂದ, ಅವರು ತಗೊಳ್ಳುವಂಥ ತೀರ್ಮಾನಗಳಿಂದ ಕೆಲವು ಸಂದರ್ಭದಲ್ಲಿ ಸರ್ಕಾರದ ದುಡ್ಡಿರುತ್ತೆ, ಆ ಹಣನ ಬದಲಾವಣೆ ಮಾಡಿ, ಹೆಡ್ ಆಫ್ ಅಕೌಂಟ್ಗಳನ್ನು ಬದಲಾವಣೆ ಮಾಡಿ ಆ ಹಣನ ಬಡಾವಣೆ ಮಾಡ್ತಕ್ಕಂಥ ಕೆಲಸ ಹಣಕಾಸಿನ ಮುಖ್ಯಸ್ಥರು, ಹಣಕಾಸಿನ ಮಂತ್ರಿಗಳು ಅದನ್ನೆಲ್ಲ ನೋಡ್ಬೇಕಾಗುತ್ತೆ. ಮತ್ತು ಈ ಇಲಾಖೆಯ ಮುಖ್ಯಸ್ಥರು, ನಮ್ಮ ಇಲಾಖೆಯ ಮುಖ್ಯಸ್ಥರು ಅಂದ್ರೆ ಮಂತ್ರಿಗಳು ನೋಡ್ಬೇಕಾಗುತ್ತೆ. ಮಂತ್ರಿಗಳು ನೋಡ್ಬೇಕಾಯ್ತು ಇದು 2 ತಿಂಗಳು ಯಾವ ಕಾರಣಕ್ಕೋಸ್ಕರ ಮಿಸ್ ಆಗಿದೆ ಅಂತಕ್ಕಂಥದ್ದನ್ನ ನಿಖರವಾಗಿ ಹೇಳುವಂಥ ಇದರಲ್ಲಿಲ್ಲ. ನಾನು ಮುಂದಿನ ದಿನಗಳಲ್ಲಿ ಅದನ್ನು ತಿಳ್ಕೊಂಡು ಬೇಕಾದ್ರೆ ನಾನು ಹೇಳ್ತೀನಿ, ನಾನು ಸರ್ಕಾರದ ಗಮನಕ್ಕೆ ಇದು ಹಿಂಗಾಗಿದೆ, ಇದನ್ನು ಈಗಾಗಲೇ ಸರ್ಕಾರಕ್ಕೂ ಗೊತ್ತಾಗಿರ್ಬೇಕು, ತಕ್ಷಣ ಬಟಾವಣೆ ಮಾಡ್ತಕ್ಕಂಥ ಕೆಲಸ ಆಗಬೇಕು, ಜಲ್ದಿ ಆಗಬೇಕು. ಇಷ್ಟೊತ್ತಿಗೆ ಆಗ್ಬೇಕಾಯ್ತು, ಇನ್ನೊಂದು 2-3 ದಿವಸದಲ್ಲಿ ಆದ್ರೆ ಒಳ್ಳೇದು ಅಂತ ನಾನು ಯಾಕೆ ಈ ಪ್ರಶ್ನೆ ಸ್ಪೆಸಿಫಿಕ್ ಆಗಿ ಕೇಳಿದೆ ಅಂದ್ರೆ ಸರ್, ನೀವು ಹೇಳಿದ್ರಿ, ನಾನು ಬೆಳಗ್ಗೆ ಒಬ್ರದ್ದು ಇಂಟರ್ವ್ಯೂ ಮಾಡಿದೆ, ನಾವು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ವಿ, ಆ ಗ್ಯಾರಂಟಿಗಳನ್ನ ಇಡೀ ದೇಶವ್ಯಾಪಿ ಬೇರೆ ಬೇರೆ ಗವರ್ಮೆಂಟ್ನವರು, ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅವ್ರದ್ದು ಗ್ಯಾರಂಟಿ ಅಂತ ಹೇಳಿ ಅನೌನ್ಸ್ ಮಾಡಿದ್ರು. ಅಂದ್ರೆ ನಮ್ಮನ್ನ ಕಾಪಿ ಮಾಡ್ಕೊಂಡು ಹೋಗೋ ಹಂತಕ್ಕೆ ನಮ್ಮ ಗ್ಯಾರಂಟಿಗಳು ಸ್ಟ್ರಾಂಗ್ ಆಗಿತ್ತು ಅಂತ. ಆ ಒಂದು ಗ್ಯಾರಂಟಿಲಿ ಎಲ್ಲಾದ್ರೂ ಲೋಪ ಆಯಿತು ಅಂತಂದ್ರೆ ಎಲ್ಲರೂ ಬೆರಳು ಮಾಡಿ ತೋರ್ಸೋದು ಆಡಳಿತ. ಲೋಪ ಆಗಿಲ್ಲ, ಲೋಪ 2-3 ತಿಂಗಳ ವ್ಯತ್ಯಾಸ ಆಗಿದೆ. ಅದು ಯಾಕಾಗಿದೆ ಲೋಪ ಅನ್ನೋದನ್ನ ನಾನು ನಾಳೆ ಬೆಳಗ್ಗೆ ತಿಳಿದು ನಾನು ಬೇಕಾದ್ರೆ ಪ್ರೆಸ್ ಸ್ಟೇಟ್ಮೆಂಟೇ ಮಾಡ್ತೀನಿ, ನನಗೇನು ಚಿಂತಿಲ್ಲ. ಯಾತಕ್ಕಾಗಿದೆ, ಯಾರಿಂದ ಆಗಿದೆ, ಬಹುಶಃ ಸಾವಿರಾರು ಲಕ್ಷಾಂತರ ಕೋಟಿ ಹಣನ ಖರ್ಚು ಮಾಡುವಂಥ ಸಂದರ್ಭದಲ್ಲಿ 5,000 ಕೋಟಿ ಗ್ಯಾರಂಟಿ ಹಣ ಇಲ್ವಾ ಅಂತಕ್ಕಂಥ ಭಾವನೆ ನಮಗೆ ಸಂಶಯ ಬರ್ತಾ ಇದೆ. ಅದನ್ನು ನೋಡ್ತೀವಿ, ನೋಡ್ಬಿಟ್ಟು ಒಂದು ಅದೇನಾದರೂ ಆಗಿದ್ರೆ ಅದು ಯಾಕಾಗಿದೆ, ಏನಾಗಿದೆ ಅನ್ನೋದನ್ನು ಮಾಧ್ಯಮದ ಜೊತೆ ಹಂಚ್ಕೊಳ್ಳೋಣ. ಅದಕ್ಕೇನಂತೆ ಎಲ್ಲ ಸಂದರ್ಭದಲ್ಲಿ ಇರುತ್ತೆ. ಈಗ ಕೆಲವು ಸಂದರ್ಭದಲ್ಲಿ ಹಣಕಾಸಿನ ಮುಗ್ಗಟ್ಟು ಸರ್ಕಾರಗಳಿಗೂ ಬರುತ್ತೆ, ಒಂದೊಂದ್ಸಾರಿ ರೆವಿನ್ಯೂ ವಸೂಲಾತಿ ಆಗೋದಿಲ್ಲ, ಕೆಲವು ಸಂದರ್ಭದಲ್ಲಿ ಆದಾಯದ ಮೂಲಗಳು ಕಡಿಮೆ ಇರುತ್ತೆ, ಮತ್ತೆ ಮುಂದೆ ತಿಂಗಳು ಡಬಲ್ ಆಗುತ್ತೆ. ಆವಾಗ ಅನುಸರಿಸ್ಕೊಂಡು ಮಾಡ್ಬೇಕಾಗುತ್ತೆ.